ನೈಟು 5ನೇ ನೋಡ್ಕೊಂಬರ್ಬೇಕಾದ್ರೆ ನಮ್ಮ ಪಿ ಎಸ್ ಗಾಡಿ ಗುದ್ದಾಗ ಜಸ್ಟ್ ಮಿಸ್ ಅಷ್ಟೇ. ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಎದ್ದು ರೆಡಿಯಾಗಿ ಸೀದಾ ಬಂಕ್ ಕಡೆ ಬಂದೆ. ಬಂಕಿಗೆ ಬಂದು 3000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಮನೆ ಕಡೆ ಬಂದೆ. ಮನೆಗೆ ಬಂದು ನಮ್ಮ ದೊಡ್ಡ ಟ್ರಾಕ್ಟರ್ಗೆ ಡೀಸೆಲ್ ಹಾಕ್ಸ್ಕೊಂಡು ಸೀದಾ 5ನೇ ಹೊಡೆದಿತ್ತು. ಎಲ್ಗಪ್ಪ ಅಂದರೆ ರಾಮೇಶ್ಪುರ ಹತ್ರ ಇರೋ ಆದ್ರಿಪುರದಕ್ಕೆ ಬಂದೆ. 5ನೇ ಹೊಡೆ ಜಾಗಕ್ಕೆ ಬಂದು 5ನೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇದು ಬಂದು ಎಷ್ಟೋ ವರ್ಷ ಆದಮೇಲೆ ಬಿಟ್ಬಿಟ್ಟವ್ರೆ. ಯಾರೋ ಬಂದು ಟ್ರೈ ಮಾಡೋರು, ಅವ್ರ ಕೈಯಾಗೆ ಆಗಲಿಲ್ಲ. ಒಂದು ಅರ್ಧ ಭಾಗ 5ನೇ ಹೊಡೆದೆ. ಆಮೇಲೆ ನೀರು ತರಿಸ್ಕೊಂಡೆ ನಮ್ಮ ಅಣ್ಣ ಕೈ. ಯಾಕಂದರೆ ಇಲ್ಲೆಲ್ಲೋ ಅಂಗಡಿಗಳಿಲ್ಲ, ಯಾವುದೂ ಮನೆಗಳು ಇಲ್ಲ. ಅದಕ್ಕೆ ಅವ್ನು 5 ನೀರು ಕೊಟ್ಬಿಟ್ಟು ಅಲ್ಲಿಂದ ಮನೆ ಕಡೆ ಹೋದ. ನಾನು 5ನೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಇದು ಬಂದು ಟೋಟಲ್ 8.5 ಎಕರೆನೋ ಐತೆ. ಇದು ಬಂದು ಜಾಸ್ತಿ ಲೆಂತಿ ವಿಡಿಯೋ ಐತೆ. ಯೂಟ್ಯೂಬಲ್ಲಿ ಹಾಕ್ತೀನಿ, ಹೋಗಿ ನೋಡಿ ಎಲ್ಲರೂ. ಒಂದು ಎಕರೆ ಬೈಲಿಗೆ ಮಾತ್ರ 2 ಸಲ 5ನೇ ಹೊಡೆದೆ. ಯಾಕಂದರೆ ನಾಳೆಯಿಂದ ಬೆಳೆ ಇಕ್ಬೇಕಂತ. ಅದಕ್ಕೆ ಮಧ್ಯಾಹ್ನದಷ್ಟಕ್ಕೆ ಒಂದು 4 ಎಕರೆ 5ನೇ ಹೊಡೆದಿದೆ. ಆಮೇಲೆ ಡೀಸೆಲ್ ಖಾಲಿ ಆಗಿತ್ತು ಅಂದ್ಬಿಟ್ಟು ನಾವು ಅಪ್ಪನ ಕರ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡೆ. ಆಮೇಲೆ ನಾವು ಅಣ್ಣನೂ ಬಂದ ಒಂದು ಸಂಜೆ ಒಂದು 6 ಗಂಟೆ ಆಗೋಷ್ಟಕ್ಕೆ. ಅಷ್ಟೊತ್ತಿಗೆ ಒಂದು 6 ಎಕರೆ ಎಲ್ಲ ಹೊಡೆದು ಕಂಪ್ಲೀಟ್ ಮಾಡೋಕ್ಕಿದ್ದೆ. 1 ಎಕರೆ ಬೈಲನ್ನ ಹೇಳ್ತಾರೇನೋ 5ನೇ ಹೊಡೆದಿದ್ರಲ್ಲ, ಅದಕ್ಕೆ ಬೆಳೆ ಇಕ್ಬೇಕು ನಾಳೆನೇ ಅಂದ್ಬಿಟ್ಟು ರೋಟ್ರಿ ಎಲ್ಲ ಹೊಡ್ಸ್ಕೊಂಡ್ರು 2 ಸಾಲು. ಆ ಕಡೆ ಇರೋದು ದೊಡ್ಡ ಫ್ಲ್ಯಾಟು, ಈ ಕಡೆ ಇರೋದು ಚಿಕ್ಕ ಫ್ಲ್ಯಾಟು. ಇದು ಬಂದು 2.5 ಎಕರೆನೋ ಬರುತ್ತೆ. ಇದಕ್ಕೆ ಬಂದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ದೊಡ್ಡ ಫ್ಲ್ಯಾಟ್ 5ನೇ ಹೊಡೆದು ಇನ್ನೊಂದು ಚಿಕ್ಕ ಫ್ಲ್ಯಾಟಿಗೆ ಬಂದೆ. ಇಲ್ಲಿ ಒಂದು 5-6 ಸಲ 5ನೇ ಹೊಡೆದೆ. ಆಮೇಲೆ ಅರಿಲಿಲ್ಲ, ಯಾಕಂದರೆ ಗುಳ ಎಲ್ಲ ಸೌದೋಗಿತ್ತು. ಅದಕ್ಕೆ ನಾವು ಅಪ್ಪಂಗೆ ಫೋನ್ ಮಾಡಿ ಗುಳ ತರಿಸ್ಕೊಂಡಲ್ಲಿ. ಚಿಟ್ಟು, ಈ ವಯಸ್ಸಿಗೆ ಫೋನ್ ಬೇಕಾ ನಿಂಗೆ? ಈ ವಯಸ್ಸಿಗೆ ಫೋನು ಸುಮ್ಮನೆ ಇರೋಣ, ಕೆಲಸ ಮಾಡೋಕ್ಕೆ ಬಿಡಲ್ಲ. ಯಾವನ ಇವನಿದ್ದಾನೆ ಕ್ಲೀನ್ ಮಾಡೋಕ್ಕೆ ಸುಮ್ಮನೆ ನೀನು ಬಾ ಕ್ಲೀನ್ ಮಾಡು. ಇಲ್ಲಿ ನೋಡು, ಏನು ಹೊಡೆದಾಗಲ್ಲ ಟ್ರೈ ಮಾಡೋದು ಬೇಡ, ಸುಮ್ಮನೆ ಇರು. ನೀವು ರೋಡ್ ಹೊಡೆಯೋದು ಬೇಡ, ಕ್ಲೀನ್ ಮಾಡೋದು ಬೇಡ. 5 ತರ ಗಂಟೆ ಟೈಮ್ ಪಾಸ್ ಮಾಡೋಣ ಅಂದರೆ ಮಳೆ ಬರೋ ಥರನೂ ಇತ್ತು. ಮಳೆನೂ ಬರಲಿಲ್ಲ, ಏನು ಬರಲಿಲ್ಲ. ಗುಳಗಳೆಲ್ಲ ಬಿಚ್ಚಾಕಿ ಆಮೇಲೆ ನಮ್ಮ ಟೂಲ್ಸ್ ಬಾಕ್ಸ್ಗೆ ಹಾಕಿದೆ. ಪಿ ಎಸ್ ಕಡೆಗೆ ಇದ್ದಿದ್ದರಲ್ಲಿ ಕೊಡಿಸ್ತೀನಿ ಬಿಡು, ಕಟ್ ಮಾಡ್ಬಿಡ್ತೀನಿ ಅಂದರೆ ಕೊಡಿಸ್ತೀನಿ ಬಾ. ನಾಳೆ ಒಂದು 30,000 ಕೊಡ್ತೀಯ? ಹಾಂ, ಗಾಡಿ ತಗೊಬೇಕು. 30,000 ಕೊಟ್ಬಿಡು. ಏನು ನಿಂಗೆ ಮಾತಾಡ್ತಾನೆ? $50 ಲಕ್ಷ ಬಳ್ಳಾರಿ ಕೊಡು, ಹೊಸ 100 ರೂಪಾಯಿ ಕೊಡ್ತಾರೆ. ಅವಳು ಯಾರಿಗ ಫೋನ್ ಮಾಡಿದ್ದಲ್ಲ ನೆನ್ನೆ, ಅವಳು ಕೊಡು. ಟೈಮ್ ಪಾಸ್ ಮಾಡ್ಕೊಂಡು ಹೆಂಗೋ ಇದ್ರೆ ನಾವು ಅಪ್ಪ ಅಷ್ಟೊಂದು ಗುಳ ತಗೊಂಬಂತು. ಗುಳ ಜೊತೆಗೆ ಡೀಸೆಲ್ ತಗೊಂಬಂತು. ಡೀಸೆಲ್ ಹಾಕ್ಬಿಟ್ಟು ಹಂಗೆ ಗುಳಗಳು ತಗ್ಲಾಕೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇನ್ನು 1.5 ಎಕರೆ ಬೈಲಿತ್ತು ಅಷ್ಟೇ. 5ನೇ ಹೊಡಿತಾ ಕತ್ಲೆ ಆಗೋಯ್ತು. ಇನ್ನೇನು ಅರ್ಧ ಎಕರೆ ಇತ್ತು ಅಷ್ಟೇ. 5ನೇ ಹೊಡೆಯೋ ಗಂಟ ನಮ್ಮ ಅಣ್ಣನೂ ಅಲ್ಲೇ ಇದ್ದ. ಆಮೇಲೆ ನಾನು 5ನೇ ಹೊಡೆಯೋದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇಬ್ಬರು ಮನೆ ಕಡೆ ಬಂದರೆ. ಬರ್ಬೇಕಾದ್ರೆ ಏನು ತಿನ್ಕೊಂಬರೋಣ ಅಂದ್ಬಿಟ್ಟು 2 ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಗೋಬಿ ತಿನ್ಕೊಂಡು ಅಲ್ಲಿಂದ ಮನೆ ಕಡೆ ಬಂದರೆ.
ನಮ್ಮ 655ಗೆ ಮತ್ತು 605ಗೆ ಪೊಲೀಸ್ ಲೈಟ್ ಹಾಕ್ಸಿರೋದ್ರಿಂದ ಗಾಡಿ ಮಾತ್ರ ಮಸ್ತಾಗಿ ಕಾಣಿಸ್ತದೆ. ಫೋನಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ PS ಟ್ರ್ಯಾಕ್ಟರ್ಗೆ ಜಸ್ಟ್ ಮಿಸ್ಸಲ್ಲಿ ಕುದಬೇಕಾಗಿತ್ತು. ವೀಡಿಯೋ ಮಾಡ್ಬೇಕಾದ್ರೆ ಫೋನ್ ನೋಡ್ತಿದ್ದೆ, ಗಾಡಿ ನೋಡ್ತಿರ್ಲಿಲ್ಲ. ಆಮೇಲೆ ತಕ್ಷಣಕ್ಕೆ ನೋಡ್ಬಿಟ್ಟು ಲೆಫ್ಟ್ ಗಾಡಿನ ಮನೆ ಹತ್ರ ಬಂದ 2 ಗಾಡಿನೂ ನಿಲ್ಲಿಸ್ಬಿಟ್ಟು ಸ್ನಾನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಬೈಕೈ ಅಂತೂ ಸಿಕ್ಕಾಬಡೆ ನೋಡ್ತಿತ್ತು. ಬೆಳಗ್ಗೆ ಕುತ್ಕೊಂಡು 8 ಗಂಟೆಗೆ